ಆ್ಯಕ್ಚುಲಿ ಇದಕ್ಕೆ ಶಿಖರ ಇಲ್ಲ. ಸೊ ಶಿಖರ ಅಂತಂದ್ರೆ ನೀವೇನು ಮೇಲೆ ಅದು ಗೋಪುರ ಅಂತೀರಲ್ಲ, ಅದು ಆ್ಯಕ್ಚುಲಿ ಗೋಪುರ ಅಲ್ಲ, ಅದಕ್ಕೆ ಶಿಖರ ಅಂತಾರೆ. ಸೊ ಆ ಶಿಖರ ಇರೋ ಅದ್ರ ಮೇಲೆ ಡಿಸೈಡ್ ಆಗ್ತೈತಿ ಇದು ವೇಸರನು ಅಥವಾ ದ್ರಾವಿಡನು ಅಂತ. ಸೊ ಈ ಟೆಂಪಲ್ಗೆ ಅದು ಆ್ಯಕ್ಚುಲಿ ಇದ್ರ ಶಿಖರ ಮೇ ಬಿ ಬಿದ್ದು ಹೋಗಿರ್ಬೋದು ಅಥವಾ ಅದನ್ನು ಅರ್ಧ ಮಾಡಿರ್ಬೋದು. ಸೊ ಇದಕ್ಕೂ ಶಿಖರ ಇಲ್ಲ. ಬಟ್ ನಾವು ಬೇರೆ ಉಳಿದಿದ್ದೆಲ್ಲ ಫೀಚರ್ಸ್ನು ಇದ್ರೊಳಗೆ ಕರೆಕ್ಟ್ ನೋಡ್ಬೋದು. ಈ ಟೆಂಪಲ್ನ ಆ್ಯಕ್ಚುಲಿ ಇದನ್ನು ಡೈರೆಕ್ಟಾಗಿ ಮೆನ್ಷನ್ ಮಾಡುವಂತಹ ಯಾವ ನಮ್ಗೆ ಶಾಸನಗಳು ಸಿಕ್ಕಿಲ್ಲ. ಲೈಕ್ ಈ ಟೆಂಪಲ್ ಬಗ್ಗೆ ಇದಕ್ಕೆ ಇಷ್ಟು ಡೊನೇಷನ್ ಕೊಟ್ಟರು ಈ ರಾಜ ಅಂತಂದು ಮೆನ್ಷನ್ ಮಾಡಿರುವಂಥ ಯಾವುದು ನಮ್ಗೆ ಶಾಸನಗಳು ಸಿಗೋದಿಲ್ಲ. ಸೊ ಇಲ್ಲಿ ಕೆಲವೊಂದು ಒಣ್ಕಲ್ ಒಳಗೆ ಕೆಲವೊಂದಿಷ್ಟು ಶಾಸನ ಸಿಕ್ಕಾವು. ಸೊ ಅದ್ರೊಳಗೆ ಇದನ್ನು ಮೆನ್ಷನ್ ಮಾಡ್ಯಾರ. ಸರ್ವತೋಭದ್ರ ಮಾದರಿ ಅಂತಂದ್ರೆ ನಿಮಗೆ 4 ಸೈಡ್ ಎಂಟ್ರೆನ್ಸ್ ಇರ್ತೈತಿ. 4 ಸೈಡ್ ಎಂಟ್ರೆನ್ಸ್ ಯಾವ ದೇವಾಲಯಗಳು ಇರ್ತಾವಲ್ಲ ಅವಕ್ಕೆ ಸರ್ವತೋಭದ್ರ ಅಂತಾರೆ. ಸೊ ಇದೇನಿತ್ತಲ್ಲ ಮುಂಚೆ ಅಲ್ಲಿ ನೀವು ಒಳಗೊಂದು ಶಿವಂದು ಇದನ್ನ ನೋಡ್ಬೋದು, ಏನೈತೆ ಮೂರ್ತಿ ಐತಲ್ಲ ಅದು ಏನೈತಲ್ಲ ಅದು ಆ್ಯಕ್ಚುಲಿ ಒರಿಜಿನಲ್. ಸೊ ನೀವು ಅದನ್ನ ಹೆಂಗೆ ಮಾಡಿದ್ರು ಅಂತಂದ್ರೆ ನೀವು ಯಾವ ಕಡೆಯಿಂದ ಬಂದ್ರೂ ಅದು ಕರೆಕ್ಟ್ ನಿಮ್ಗೆ ಶಿವಂದು ಇದು ಕಾಣುವಂಗೆ ಮಾಡಿದ್ರು ಅದನ್ನ. ಬಟ್ ಅದನ್ನು ತೆಗೆದು ಆ ಕಡೆ ಇಟ್ಟಾರ. ಇದೇನು ನೆಕ್ಸ್ಟ್ ಒಂದು ಐತಲ್ಲ ಅದು ಮುಂದೆ ಬಂದಂಥ ರಾಜರು ಅದನ್ನು ಅವರು ಸ್ಥಾಪಿಸಿದ್ರು. ಸೊ ಇಲ್ಲಿ 4 ಎಂಟ್ರೆನ್ಸ್ ಇದಾವಲ್ಲ, ಇದು ಮೇನ್ ಎಂಟ್ರೆನ್ಸ್, ಇದು ಈಸ್ಟ್ ಎಂಟ್ರೆನ್ಸ್ ಇದು. ಸೊ ಇದೇ ಮೇನ್ ಎಂಟ್ರೆನ್ಸ್ ಐತಲ್ಲ, ಇಲ್ಲಿ ಏನೇನು ಪಾರ್ಟ್ಸ್ ಕಾಣ್ಬೋದು ಅಂತಂದ್ರೆ ಒಳಗೆ ಹೋಗ್ತಿತ್ತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮುಖಮಂಟಪ ಕಾಣ್ಬೋದು. ಮುಖಮಂಟಪ ಆದ ತಕ್ಷಣ ಪ್ರದಕ್ಷಿಣಾಪಥ ಇದೆ ಈ ದೇವಾಲಯಕ್ಕೆ. ಅಧಿಷ್ಠಾನ ಅಂದರೆ ಇದು ಆ್ಯಕ್ಚುಲಿ ಇದೇ ಫೌಂಡೇಶನ್. ನೆಕ್ಸ್ಟ್ ಇದ್ರ ಮೇಲೆ ಬರುವಂಥದ್ದು ಭಿತ್ತಿ. ಸೊ ಇಲ್ಲಿಂದ ಅಲ್ಲಿ ಈ ಟೈಪ್ ಏನೋ ಸ್ಟ್ರಕ್ಚರ್ ಬಂದತ್ತಲ್ಲ ಅಲ್ಲಿ ಮಟನು ಇದು ಮಧ್ಯ ಭಿತ್ತಿ. ಸೊ ಮೇಲಿಂದ ಏನೈತಲ್ಲ ಅದು ಮೇಲ್ ಭಿತ್ತಿ. ಸೊ ನಾವು ಇಲ್ಲಿ ಮಧ್ಯ ಭಿತ್ತಿ ಒಳಗೆ ಇವು ಏನದಾವಲ್ಲ ಇವು ಕಂಬಗಳಿಗೆ ಇವಕ್ಕೆ ನಾವು ಕೂಟೆ ಸ್ತಂಭ ಅಂತೇಳಿ. ಸೊ ಇವು ಕೂಟೆ ಸ್ತಂಭ ಇದ್ರೊಳಗೆ ಶಿಲ್ಪಕಲೆಗಳನ್ನೆಲ್ಲ ಮಾಡ್ತಿದ್ರು. ಆ ಕೂಟೆ ಸ್ತಂಭದ ಮೇಲೆ ಶಿಖರಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ ಶಿಖರಗಳು ಮಾಡೆಲ್ಸ್ ಅವ. ಸೊ ಇದು ಆ್ಯಕ್ಚುಲಿ ಇದು ದ್ರಾವಿಡ ಶಿಖರ ಇದು. ಸೊ ಈ ದ್ರಾವಿಡ ಶಿಖರ ಮಾಡಿದ್ರು. ಅದ್ರ ಮೇಲೆ ನಾವು ಕೀರ್ತಿಮುಖ ಕಾಣ್ಬೋದು. ಆಮೇಲೆ ನೆಕ್ಸ್ಟ್ ಇದು ಮೇಲ್ಭಿತ್ತಿ. ಮೇಲ್ಭಿತ್ತಿ ಒಳಗೆ ನೀವು ನೋಡ್ಬೋದು ಅದು ಉಗ್ರ ನರಸಿಂಹ ನಾ ಏನು ಹೇಳಿದಲ್ಲ. ಸೊ ಅದು ಮೇಲ್ಭಿತ್ತಿ ಒಳಗೆ ಐತಿ. ಆ ಉಗ್ರ ನರಸಿಂಹ ಇದು ಹಿರಣ್ಯಕಶಿಪುವಿಂದ ಹೊಟ್ಟೆ ಬಗ್ಗದಲ್ಲ. ಸೊ ಅದರದ್ದು ಆ ಕರಳ ಸಹಿತ ತೋರಿಸಿದಾರ ಬೇಕಾದಕ್ಕೆ. ಅದರ ಸಲುವಾಗಿ ಇವನ್ ಶೈವ ದೇವಾಲಯಗಳ ಒಳಗೂ ಕೂಡ ಇವರು ರಾಜರೇನಿದ್ರಲ್ಲ ಅವರು ಲಕ್ಷ್ಮೀ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್ ಅದಕ್ಕೆ ಇದು ಅಂದ್ರೆ ಸಂಪತ್ಭರಿತವಾಗಿರ್ಲಿ ಒಂದು ದೇವಾಲಯ ಅಂತ ಹೇಳಿ ಅವರು ಲಕ್ಷ್ಮೀ ಏನು ಸ್ಪೆಷಲ್ ಐತೆ ಅದು ಬಿಟ್ಟು ಮತ್ತೆ ಇಲ್ಲ ಸರ್, ಇದು ಆಕ್ಚುಲಿ ನಿಮ್ಗೆ ಕರ್ನಾಟಕ ಅದು ಮೇಲೆ ಉತ್ತರ ಕರ್ನಾಟಕದೊಳಗೆ ನಿಮ್ಗೆ ಹಿಂಗ ಸರ್ವತೋಭದ್ರ ಮಾದರಿ ನೀವು ಎಲ್ಲೂ ಸಿಗಂಗಿಲ್ಲ. ಅಂದ್ರೆ 4 ಭಾಗ ಐತಿ. 4 ಸೈಡ್ದಾಗ 4 ಬಾಗ್ಲ ಅದಾವ. 2 1 2 3 ಬಾಗ್ಲ ಅದಾವ. ಅದು ಓಪನಿಂಗ್ ಐತಿ ಸರ್. Once face you will get 3 doors. First, second, third. First, second, third. 4 ಡೈರೆಕ್ಷನ್ ಒಳಗೆ ಸರ್ ಎಲ್ಲ ಕಡೆ ಪೂರ್ವ ಎಲ್ಲ ದಿಕ್ಕಿನಲ್ಲಿ 4 ಡೈರೆಕ್ಷನ್ ದಾಗ ಶಿವದು ಬಾಗ್ಲ ಐತಿ. 4 ಡೈರೆಕ್ಷನ್ ದಾಗ 3 ಬಾಗ್ಲ ಅದಾವ. ಹಾ ಸರ್, ಅದಕ್ಕೇನು ಸಂಬಂಧ ಇಲ್ಲ ಸರ್. ಅದು ಪಾರ್ಟ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಇದ್ರೊಳಗೆ ಮುಖಮಂಟಪ ಐತಿ, ಪ್ರದಕ್ಷಿಣಾಪಥ ಐತಿ, ಗರ್ಭಗೃಹ ಐತಿ. ಬಟ್ 4 ಸೈಡ್ಗೂ ಬಾಗ್ಲ ಅದಾವ ಸರ್. 4 ಡೈರೆಕ್ಷನ್ ಒಳಗೆ ಇದೊಂದು ಸ್ಪೆಷಲ್. ಇಡೀ ಇಂಡಿಯಾದಾಗ ಇದೊಂದು ಇಂಡಿಯಾದಾಗ ಇಲ್ಲ ಸರ್. ಇಂಡಿಯಾದಾಗ ಐತಿ ಸರ್. 4 ಬಾಗ್ಲದ ನಿಮ್ಮ ಕರ್ನಾಟಕದೊಳಗೆ ಹಂಗಲ್ಲ 4 ಬಾಗ್ಲದ್ದು ಇಡೀ ಇಂಡಿಯಾದಾಗ ಭಾಳ ಅದಾವ. ಈ ಕರ್ನಾಟಕದಾಗ ಎಲ್ಲೋರ ಒಳಗೆ ಸಿಗ್ತೈತೆ ಸರ್. ಇಂದ್ರ ಸಭಾ ಅಂತಂದ್ರೆ ಅಲ್ಲೇ ಅದಕ್ಕೂ 4 ಬಾಗ್ಲನ ಅದಾವ. ಅದು ಕರ್ನಾಟಕದಾಗ ಇದು ಒಂದೇ. ಇದು ಉತ್ತರ ಕರ್ನಾಟಕ ಸರ್. ನಂಗೆ ದಕ್ಷಿಣ ಕರ್ನಾಟಕ ನಾನು ಅಷ್ಟು ನೋಡಿಲ್ಲ. ಸೊ ನಂಗೆ ಅಲ್ಲಿ ನಿಮ್ಗೆ ಜನರಲಿ ಇರೋದು 4 ಬಾಗ್ಲ. ಉತ್ತರ ಕರ್ನಾಟಕದೊಳಗೆ ಇದು ಒಂದೇ ಸರ್. ಉತ್ತರ ಕರ್ನಾಟಕದಾಗ ಇದೊಂದೇ 4 ಸೈಡ್. ಪಾನಕವನ್ನು ಕೊಡಿಸಿದ್ದಕ್ಕಾಗಿ ಧನ್ಯವಾದ. ಎಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳು. ಚಪ್ಪಾಳೆ ಬರಲಿ.